ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸಮಯದ ಅಭಾವದಿಂದ ನಾನು ಮೊದಲಷ್ಟು ವಿಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಎನಿವೇಸ್, ಮತ್ತೊಮ್ಮೆ ನಾನು ಇವತ್ತು ರಿಯಲ್ ಎಸ್ಟೇಟ್ ಫ್ರಾಡ್ಗಳಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಎಜುಕೇಟಿವ್ ವಿಡಿಯೋನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ತಾವೀಗ ಆಲ್ರೆಡಿ ತಮ್ನೇಲ್ನ ನೋಡಿರ್ಬೋದು, ಹಾಗೆ ವಿಷಯ ಏನು ಅಂತ ಕೂಡ ತಮಗೆ ಅರ್ಥ ಆಗಿರ್ಬೋದು. ಬಟ್ ಸ್ಟಿಲ್ ಬರೀ ತಮ್ನೇಲ್ ನೋಡೋದ್ರ ಮೂಲಕ ತಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗೋದಿಲ್ಲ. ಈ ರೀತಿಯಾದಂಥ ಮೋಸಗಳು ಯಾಕಾಗುತ್ತೆ, ಹೇಗೆ ಮಾಡ್ತಾರೆ, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿರ್ತಾರೆ, ಹಾಗೆ ಆ್ಯಸ್ ಎ ಕಾಮನ್ ಮ್ಯಾನ್ ತಾವು ಈ ರೀತಿಯಾದಂಥ ಮೋಸಗಳಿಂದ ಹೇಗೆ ದೂರ ಇರ್ಬೋದು, ಅಂದರೆ ತಾವು ಈ ರೀತಿಯಾದಂಥ ರಿಯಲ್ ಎಸ್ಟೇಟ್ ಫ್ರಾಡ್ಗಳಿಂದ ಹೇಗೆ ದೂರ ಇರ್ಬೋದು ಅಥವಾ ಮೋಸಕ್ಕೆ ಸಿಕ್ಕಾಕ್ಕೊಳ್ಳದೆ ಇರೋದು ಹೇಗೆ ಅನ್ನೋ ಟಿಪ್ಸ್ನ ನಾನಿವತ್ತು ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಎಸ್ಪೆಷಲಿ ಯಾರು ಇದೇ ಮೊದಲನೇ ಸಲ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೋ ಅವರಂತೂ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆವಾಗ ಮಾತ್ರ ತಾವು ಈ ರೀತಿಯಾದಂಥ ಮೋಸಗಳಿಂದ ಹೇಗೆ ದೂರ ಇರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡನ್ನು ಯಾರ್ಯಾರೋ ಕಳ್ಳರಿಗೆ ತಿನ್ನಿಸ್ದಂಗಾಗುತ್ತೆ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ತೀನಿ. ತಾವೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಹೆಡ್ಲೈನ್ಸ್. ನೋಡಿ, ಇವತ್ತಿನ ವಿಷಯ ಏನಂದರೆ, ಒಂದು ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗನ ಸೈಟ್ಗಳಾಗಿ ಪರಿವರ್ತನೆ ಮಾಡಿ ಅಮಾಯಕರಿಗೆ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಫ್ರೆಂಡ್ಸ್, ನಾನು ನಿಮ್ಮ ಅನುಕೂಲಕ್ಕೋಸ್ಕರ ಈ ಒಂದು ಆರ್ಟಿಕಲ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪ್ರತಿಯೊಂದು ಲೈನ್ನ ಓದ್ತಾ ಹೋಗ್ತೀನಿ. ಸಾಧ್ಯವಾದರೆ ತಾವು ಕೂಡ ವಿಡಿಯೋನ ಪೌಸ್ ಮಾಡಿ ತಾವು ಕೂಡ ಓದ್ಕೊಳ್ಳಿ. ಇಲ್ಲಿ ಯಾಕೆ ಪ್ರತಿಯೊಂದು ಲೈನ್ ಓದಬೇಕು ಅಂದರೆ, ನೋಡಿ, ಇಲ್ಲಿ ಕೊಟ್ಟಿರೋಂಥ ಪ್ರತಿಯೊಂದು ಲೈನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾರಾದರೂ ಹೊಸದಾಗಿ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಈ ಒಂದು ಆರ್ಟಿಕಲ್ನಲ್ಲಿದೆ ನೋಡಿ, ಅದು ಅನ್ವಯ ಆಗುತ್ತೆ. ತಾವು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೂ ಮೊದಲು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕ್ರಾಸ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಕ್ರಾಸ್ ಚೆಕ್ ಮಾಡೋದ್ರ ಮೂಲಕ ಈ ರೀತಿಯಾದಂಥ ಫ್ರಾಡ್ಗಳನ್ನು ನಾವು ಕಂಡುಹಿಡಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತ ಹೇಳ್ಬಿಡ್ತೀನಿ. ಇದು ಮೈಸೂರಿನ ಶ್ರೀರಾಮ್ಪುರದಲ್ಲಿ ನಡೆದಿರತಕ್ಕಂಥದ್ದು. ಸರಿ, ಬನ್ನಿ, ಈಗ ಪ್ರತಿಯೊಂದು ಲೈನ್ನ ಓದ್ತಾ ಹೋಗ್ತೀನಿ. ನೋಡಿ, ಮೂಡ ಅಧ್ಯಕ್ಷರ ನಿರ್ದೇಶನದಂತೆ ಖಾಸಗಿ ಬಡಾವಣೆಯ ಪಾರ್ಕ್ ಜಾಗ ವಶಕ್ಕೆ ಪಡೆದು ತಂತಿ ಬೇಲಿ ಹಾಕಿದ ಅಧಿಕಾರಿಗಳು. ನೋಡಿ, ಈಗ ಆಲ್ರೆಡಿ ಅಧಿಕಾರಿಗಳು ಈ ಪಾರ್ಕ್ನಲ್ಲಿ ಏನು ಸೈಟ್ ಆಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿದ್ದಾರೆ ನೋಡಿ, ಅದನ್ನು ಮೂಡದವರು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದಾರೆ, ಹಾಗೆ ತಂತಿ ಬೇಲಿನ ಹಾಕಿದಾರಂತೆ. ನೋಡಿ, ಈ ಒಂದು ಘಟನೆ ಹೇಗೆ ಹೊರಬಂತು ಅಂದರೆ, RTI ಕಾರ್ಯಕರ್ತರು ದೂರು ಕೊಟ್ಟಿದ್ದರು ಮೂಡ ಅಧಿಕಾರಿಗಳಿಗೆ. ಈ ರೀತಿಯಾದಂಥ ಒಂದು ಫ್ರಾಡ್ ನಡೆದಿದೆ, ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗನ ಸೈಟ್ಗಳಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಯಾವುದೋ ಒಂದು RTI ಕಾರ್ಯಕರ್ತರು ಮೂಡಾಗೆ ಕಂಪ್ಲೇಂಟ್ ಮಾಡಿದ ಮೇಲೆ ಅವರು ಈ ಒಂದು ಆ್ಯಕ್ಷನ್ನ ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಶ್ರೀರಾಮ್ಪುರದಲ್ಲಿ ಭವ್ಯ ಭಾರತ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ರಚಿಸಿರುವ ಬಡಾವಣೆಯಲ್ಲಿ ಪಾರ್ಕ್ಗೆಂದು ಬಿಟ್ಟು ಕೊಡಲಾಗಿದ್ದ ಜಾಗದಲ್ಲಿ ನಿವೇಶನ ರಚಿಸಿ ಮಾರಾಟ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ದಯವಿಟ್ಟು ನಾನು ಎಲ್ಲಿ ಕರ್ಸರ್ ಮೂವ್ ಮಾಡ್ತಾ ಇರ್ತೀನಿ ನೋಡಿ, ಅಲ್ಲಿ ನೋಡ್ತಾ ಇರಿ. ನೋಡಿ, ಮೂಡಾದಿಂದ ಬಿಡುಗಡೆಯಾಗದಿದ್ದರೂ ಪಾರ್ಕ್ ಜಾಗದ ನಿವೇಶನಗಳನ್ನು ಶುದ್ಧ ಕ್ರಯ ಪತ್ರ ನೋಂದಾಯಿಸಿರುವ ಉತ್ತರ ಉಪನೋಂದಣಾಧಿಕಾರಿಗಳು. ನೋಡಿ, ಭಾಳಷ್ಟು ಜನಕ್ಕೆ ಬಿಡುಗಡೆ ಪತ್ರ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಪದೇ ಪದೇ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸೈಟ್ ಅಥವಾ ಮನೆಯನ್ನು ಪರ್ಚೇಸ್ ಮಾಡೋದಕ್ಕೂ ಬದಲು ಡಾಕ್ಯುಮೆಂಟ್ ಬಗ್ಗೆ ತಮ್ಮನ್ನು ತಾವು ಆದಷ್ಟು ಎಜುಕೇಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಯಾವುದೇ ಒಂದು ಸೈಟ್ನ ರಿಜಿಸ್ಟರ್ ಮಾಡಬೇಕು ಅಂದರೆ ಅದಕ್ಕೆ ಮೈಸೂರಿನಲ್ಲಿ ಮೂಡ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ BDA, ಈ ರೀತಿಯಾಗಿ ಯಾವುದು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳಿರುತ್ತೆ ನೋಡಿ, ಅವರಿಂದ ಬಿಡುಗಡೆ ಪತ್ರ ಅಂತ ಕೊಡ್ತಾರೆ. ಅಂದರೆ ಸೈಟ್ ರಿಲೀಸ್ ಆರ್ಡ್ರ್ ಆಗಿರಬೇಕು. ಆ ಸೈಟ್ ರಿಲೀಸ್ ಆರ್ಡ್ರ್ ಇಲ್ಲದೇ ಇದ್ರೂ ಕೂಡ ಈ ಒಂದು ಕೇಸ್ನಲ್ಲಿ ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗದಲ್ಲಿ ಸೈಟ್ಗಳನ್ನಾಗಿ ಪರಿವರ್ತನೆ ಮಾಡಿ ಹಂಚಿಬಿಟ್ಟಿದ್ದಾರೆ. ಸೊ ಅದಕ್ಕಿಂತ ಇಂಪಾರ್ಟೆಂಟು ನೆಕ್ಸ್ಟ್ ಪಾಯಿಂಟ್ ಓದ್ತಾ ಇದ್ದೀನಿ ನೋಡಿ. ಮೂಡ ಸದಸ್ಯರೂ ಆಗಿರುವ ಜವಾಬ್ದಾರಿಯುತ ಜನಪ್ರತಿನಿಧಿ ನಿರ್ಮಿಸಿರುವ ಬಡಾವಣೆಯಲ್ಲಿ
ಅನಧಿಕೃತ ನಿವೇಶನ ಖರೀದಿಸಿರುವವರು ಕಂಗಾಲು. ನೋಡಿ, ಮೂಡ ಸದಸ್ಯರು ಆಗಿರುವವರು ಒಬ್ಬರೇ ಈ ಒಂದು ಲೇಔಟ್ನ ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಬೇಲಿನೇ ಇದ್ದು ಹೊಲ ಮೇಯ್ದಂತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಯಾರು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇದ್ದಾರೋ ಅವರೇ ಈ ರೀತಿಯಾದಂಥ ಅಕ್ರಮನೆ ಮಾಡಿದ್ದಾರೆ ಅಂತ ಈ ಆರ್ಟಿಕಲ್ನಲ್ಲಿ ಕೊಟ್ಟಿದ್ದಾರೆ. ನೋಡಿ, ಮೂಡ ಸದಸ್ಯರು ಈಗ ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಯಾವುದೇ ಪಾರ್ಕ್ನ ಸೈಟ್ಗಳನ್ನಾಗಿ ಪರಿವರ್ತನೆ ಮಾಡಿ ಹಂಚಿಲ್ಲ ಅಂತ. ಈಗೇನಾಗುತ್ತೆ, ಇದು ಕೋರ್ಟ್ಗೆ ಹೋಗುತ್ತೆ, ಕೇಸ್ ಆಗುತ್ತೆ, ವಿಚಾರಣೆಯಾಗಿ ಕೋರ್ಟ್ನಲ್ಲಿ ಆರೋಪಿನ ಅಪರಾಧಿ ಅಂತ ಹೇಳೋವರೆಗೂ ನಾವು ಮೂಡ ಸದಸ್ಯರ ಬಗ್ಗೆ ಆಗಲಿ ಈ ಸೊಸೈಟಿ ಬಗ್ಗೆ ಆಗಲಿ ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಜಸ್ಟ್ ಈ ರೀತಿಯಾದಂಥ ಮೋಸಗಳು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಡೆದಿದೆ ಅಥವಾ ಇನ್ನು ಮುಂದಕ್ಕೂ ನಡೀತಾ ಇರುತ್ತೆ ಅಂತ ಎಚ್ಚರಿಸೋದಕ್ಕೆ ಮಾತ್ರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈಗ ನಾನು ಇನ್ ಡೀಟೇಲಾಗಿ ಆ ಒಂದು ಆರ್ಟಿಕಲ್ನ ಓದ್ತಾ ಹೋಗ್ತೀನಿ. ಇದು ನೋಡಿ, ಇದೇ ಒಂದು ಲೇಔಟ್ನಲ್ಲಿ ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗನ ಸೈಟ್ಗಳನ್ನಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಿರೋದು. ಈಗ ಆಲ್ರೆಡಿ ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮೂಡದವರು ಈಗ ಆಲ್ರೆಡಿ ಅಲ್ಲಿ ಬೋರ್ಡ್ನ ಹಾಕಿದ್ದಾರೆ. ಇದು ಮೂಡ ಆಸ್ತಿ, ಅನಧಿಕೃತ ಪ್ರವೇಶ ಪ್ರಾಹಿಬಿಟೆಡ್ ಅಂತೇಳಿ ಹಾಕಿದ್ದಾರೆ. ಫ್ರೆಂಡ್ಸ್, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ಬಟ್ ತುಂಬ ಎಜುಕೇಟಿವ್ ಆಗಿರುತ್ತೆ. ಹಂಗಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ವಿಡಿಯೋ ಲೆಂತಿ ಆಗಿರೋದ್ರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ಸರಿ, ಬನ್ನಿ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಖಾಸಗಿ ವಸತಿ ಬಡಾವಣೆಯಲ್ಲಿ ಉದ್ಯಾನವನಕ್ಕೆಂದು ಮೀಸಲಿರಿಸಿದ ಜಾಗದಲ್ಲಿ 8 ನಿವೇಶನ ಅಭಿವೃದ್ಧಿಪಡಿಸಿ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿರುವ ಪ್ರಕರಣ ಮೈಸೂರಿನಲ್ಲಿ ಬೆಳಕಿಗೆ ಬಂದಿದೆ. ಭವ್ಯ ಭಾರತ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಮೈಸೂರು ತಾಲೂಕು ಕಸಬಾ ಹೋಬಳಿ ಶ್ರೀರಾಂಪುರ ಗ್ರಾಮದ ಸರ್ವೆ ನಂಬರ್ ಒಟ್ಟು 8 ಎಕರೆ ಪ್ರದೇಶಗಳಲ್ಲಿ ವಸತಿ ಬಡಾವಣೆ ಅಭಿವೃದ್ಧಿಪಡಿಸಿ ವಿವಿಧ ಅಳತೆಯ ಒಟ್ಟು 71 ನಿವೇಶನಗಳನ್ನು ರಚಿಸಲಾಗಿದೆ. ಫ್ರೆಂಡ್ಸ್, ತಾವು ಅನ್ಕೋಬಹುದು ನಾನು ಯಾಕೆ ಲೈನ್ ಬೈ ಲೈನ್ ಈಚ್ ಲೈನ್ ಯಾಕೆ ಓದ್ತಾ ಇದ್ದೀನಿ ಅಂತ. ಯಾಕಂದರೆ ಯಾರಾದರೂ ಈ ಒಂದು ಬಡಾವಣೆಯಲ್ಲಿ ಫ್ಯೂಚರ್ನಲ್ಲಿ ರೀಸೇಲ್ಗೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಒಂದು ಸೈಟ್ ಅಥವಾ ಮನೇನ ತಾವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಅಥವಾ ಇನ್ಯಾವುದೋ ಒಂದು ಹೊಸ ಬಡಾವಣೆಯಲ್ಲೂ ಕೂಡ ತಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು ಈ ರೀತಿಯಾದಂಥ ವಿಷಯಗಳು ತಮಗೆ ತುಂಬ ಉಪಯುಕ್ತವಾಗಿರುತ್ತೆ. ಅದಕ್ಕೆ ಲೈನ್ ಬೈ ಲೈನ್ನ ಓದ್ತಾ ಇರೋದು. ಈ ಆರ್ಟಿಕಲ್ ಇನ್ನು ಪೇಜ್ ನಂಬರ್ 9ನಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಇನ್ನೂ ಡೀಟೇಲ್ಡಾಗಿ ವಿಷಯನ ಕೊಟ್ಟಿದ್ದಾರೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಫ್ರಾಡ್ನ ಹೇಗೆ ಜನ ತಡೆಗಟ್ಟಬಹುದಾಗಿತ್ತು ಅಥವಾ ಇದರಿಂದ ಮೋಸ ಹೋಗೋದನ್ನು ಹೇಗೆ ತಡೆಗಟ್ಟಬಹುದಾಗಿತ್ತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಮೂಡ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಭವ್ಯ ಭಾರತ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಶ್ರೀರಾಂಪುರ ಸರ್ವೆ ನಂಬರ್ಗಳಲ್ಲಿ ಅಭಿವೃದ್ಧಿಪಡಿಸಿರುವ ವಸತಿ ಬಡಾವಣೆಯ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ರಚಿಸಿರುವ ಅನಧಿಕೃತ ನಿವೇಶನಗಳ ಪ್ರದೇಶವನ್ನು ವಶಕ್ಕೆ ಪಡೆದು ಅಲ್ಲಿ ಸೂಚನಾ ಫಲಕ ಅಳವಡಿಸಿದ್ದು ಸುತ್ತಲೂ ತಂತಿ ಬೇಲಿ ನಿರ್ಮಿಸುತ್ತಿದ್ದೇವೆ ಎಂದು ಮೂಡಾಧ್ಯಕ್ಷ ಕೆ ಮರಿಗೌಡ ತಿಳಿಸಿದ್ದಾರೆ. ಈ ಕುರಿತು ಮೈಸೂರು ಮಿತ್ರನಿಗೆ ಮಾಹಿತಿ ನೀಡಿದ ಅವರು RTI ಕಾರ್ಯಕರ್ತರು ನೀಡಿದ ದೂರಿನನ್ವಯ ಪರಿಶೀಲಿಸಿದಾಗ ಮೂಡಾಗೆ ಬಿಟ್ಟಿಕೊಡಲಾಗಿರುವ ಜಾಗದಲ್ಲಿ 8 ನಿವೇಶನ ರಚಿಸಿ ಮಾರಾಟ ಮಾಡಿರುವುದು ದೃಢಪಟ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ತಮ್ಗೆ ಯಾರಾದರೂ ಈ ಆರ್ಟಿಕಲ್ನ ತಾವೇ ಸ್ವತಃ ಓದಬೇಕು ಅಂದ್ಕೊಂಡಿದ್ರೆ ನೋಡಿ, ಇದು ಮಾರ್ಚ್ 26 ಡೇಟೆಡ್ ಮೈಸೂರು ಮಿತ್ರ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ಈ ಒಂದು ಆರ್ಟಿಕಲ್. ತಾವು ಮೈಸೂರು ಮಿತ್ರ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಈ ಒಂದು ಆನ್ಲೈನ್ ಪೇಪರ್ನ ಆಕ್ಸೆಸ್ ಮಾಡ್ಬೋದು. ನೋಡಿ, ಆರ್ಟಿಕಲ್ ಇಲ್ಲಿ ಕಂಟಿನ್ಯೂಷನ್ ಆಗಿದೆ. ನೋಡಿ, 2001ರಲ್ಲಿ ಈ ಒಂದು ಬಡಾವಣೆ ನಿರ್ಮಾಣಕ್ಕೆ ಮೂಡದಿಂದ ಅಪ್ರೂವಲ್ ಸಿಕ್ಕಿರುತ್ತೆ. ಆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಪ್ರಕಾರ ಬರೀ 71 ನಿವೇಶನ ರಚಿಸಬೇಕಾಗಿರುತ್ತೆ. ಸೊ ಆ 79 ಸೈಟ್ಸ್ನ ಈಗ ಆಲ್ರೆಡಿ ಅವರು ಡೆವಲಪ್ಮೆಂಟ್ ಮಾಡಿ ಮಾರಾಟ ಕೂಡ ಮಾಡಿಬಿಟ್ಟಿರ್ತಾರೆ ನೋಡಿ. ಆದರೆ ಈಗಾಗಲೇ ಮೂಡಾಗೆ ಬಿಟ್ಟು ಕೊಟ್ಟಿರೋ ಉದ್ಯಾನವನದ ಜಾಗದಲ್ಲಿ ಮತ್ತೆ 40x60 ಅಳತೆ 8 ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ CD ಪಟ್ಟಿ ಪಡೆಯದಿದ್ದರೂ ಅನುಮೋದಿತ ನಕ್ಷೆಗೆ ವಿರುದ್ಧವಾಗಿ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಶುದ್ಧ ಕ್ರಯ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ನಾನು ಮೊದಲೇ ಹೇಳ್ದಾಗೆ ಯಾವುದೇ ಒಂದು ಸೈಟ್ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಮೂಡ, BDA ಅಥವಾ ಯಾವುದೇ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಸೈಟ್ ರಿಲೀಸ್ ಆರ್ಡರ್ ಬಂದಿರಬೇಕು. ಸೊ ಈ ಒಂದು ಕೇಸ್ನಲ್ಲಿ 71 ಸೈಟ್ಗೆ ಏನು ಅಪ್ರೂವಲ್ ಇತ್ತು ನೋಡಿ, ಅದನ್ನು ಬಿಟ್ಟು ಎಕ್ಸ್ಟ್ರಾ 8 ಸೈಟ್ಗಳನ್ನು ಯಾವುದೇ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ
ಪಾರ್ಕ್ಗೆ ಅಂತ ಮೀಸಲಿಟ್ಟಂಥ ಜಾಗದಲ್ಲಿ ಇಲ್ಲೀಗಲ್ಲಾಗಿ ಆ ಜಾಗನ ಸೈಟ್ಗಳನ್ನಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿದ್ದಾರೆ. ನೋಡಿ, ಸಿ ಡಿ ಪಟ್ಟಿ ಕೂಡ ಪಡೆದಿಲ್ಲ. ಸಿ ಡಿ ಪಟ್ಟಿ ಅಂದರೆ ಇಂಗ್ಲೀಷ್ನಲ್ಲಿ ಕರೆಕ್ಟ್ ಡೈಮೆನ್ಷನ್ ರಿಪೋರ್ಟ್ ಅಂತ. ಆ ಕರೆಕ್ಟ್ ಡೈಮೆನ್ಷನ್ ರಿಪೋರ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಹಾಗೆ ಪಾರ್ಕ್ಗೆ ಅಂತ ಏನು ಮೀಸಲಿಟ್ಟಿರ್ತಾರೆ ನೋಡಿ, ಆ ಜಾಗನ ಈಗ ಆಲ್ರೆಡಿ ಮೂಡಾಗೆ ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯವರು ಒಂದು ಪರಿತ್ಯಜನ ಪತ್ರ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕರೀತಾರೆ. ಅದರ ಮೂಲಕ ಫ್ರೀಯಾಗಿ ಮೂಡಾಗೆ ಈಗ ಆಲ್ರೆಡಿ ಬರೆದು ಕೊಟ್ಬಿಟ್ಟಿರ್ತಾರೆ. ಸೊ ಒಂದು ಸಲ ಪರಿತ್ಯಜನ ಪತ್ರದ ಮೂಲಕ ಮೂಡಾಗೆ ಯಾವುದೇ ಒಂದು ಜಾಗನ ಬರೆದು ಕೊಟ್ಟ ಮೇಲೆ ಅದು ಮೂಡ ಆಸ್ತಿಯಾಗಿರುತ್ತೆ. ಅದರಲ್ಲಿ ಹೌಸಿಂಗ್ ಸೊಸೈಟಿ ಆಗಿರ್ಬೋದು, ಲ್ಯಾಂಡ್ ಓನರ್ ಆಗಿರ್ಬೋದು, ಅಥವಾ ಡೆವಲಪರ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಹಸ್ತಕ್ಷೇಪಗಳನ್ನು ಅಥವಾ ಬದಲಾವಣೆಗಳನ್ನು ಮಾಡಿಕೊಡ್ದು ಅದು ಅನಧಿಕೃತ ಹಾಗೂ ಕಾನೂನು ಬಾಹಿರವಾಗಿರುತ್ತದೆ. ಸೊ ಇಲ್ಲಿ ತಾವು ಇನ್ನೊಂದು ಗಮನಿಸಬೇಕಾದಂಥ ವಿಷಯ ಏನಂದರೆ ನೋಡಿ, ಉಪನೋಂದಣಾಧಿಕಾರಿಗಳು ಅಂದರೆ ಯಾರು ಸಬ್ ರಿಜಿಸ್ಟ್ರ್ ಆಫೀಸರ್ಗಳಿದ್ದಾರೆ ನೋಡಿ, ಅವರು ಕೂಡ ಈಗ ಈ ಆಲ್ರೆಡಿ ಎಕ್ಸ್ಟ್ರಾ 8 ಸೈಟ್ಸ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಟ್ಬಿಟ್ಟಿದ್ದಾರೆ. ನೋಡಿ, ಅಧಿಕಾರಿಗಳಿಗೆ ಏನು ಅರಿವಿಲ್ವಾ? ಸೊ ಇದೆಲ್ಲ ಏನು ಅನಿಸುತ್ತೆ ಅಂದರೆ ಹ್ಯಾಂಡ್ ಇನ್ ಗ್ಲೌವ್ ಅಂತಾರೆ ಇಂಗ್ಲೀಷ್ನಲ್ಲಿ. ಸೊ ಇದು ಅಧಿಕಾರಿಗಳ ಶಾಮೀಲ್ ಇಲ್ಲದೆ ನಡೆಯುವಂಥ ಕೆಲಸನೇ ಅಲ್ಲ. ಯಾಕಂದರೆ ಅಧಿಕಾರಿಗಳಿಗೆ 6 ತಿಂಗಳು, ವರ್ಷ, 10 ವರ್ಷ, 20 ವರ್ಷ ಸರ್ವಿಸ್ ಮಾಡಿರೋರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಹೇಗೆ ಅಷ್ಟು ಈಸಿಯಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸೈಟ್ನ ಅನಧಿಕೃತವಾದಂಥ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತದೆ. ಸೊ ಇದು ಹೇಗೆ ಬೆಳಕಿಗೆ ಬಂತು ಅಂದರೆ, ಈಗ ಆಲ್ರೆಡಿ ಲೇಔಟ್ ರೆಸಿಡೆಂಟ್ಸ್ ಯಾರಿದ್ದಾರೆ ನೋಡಿ, ಅವರು ಸೈಟ್ಗಳನ್ನು ತಗೊಂಡಾಗ ಈಗ ಲೇಔಟ್ ಅಪ್ರೂವಲ್ ಪ್ಲ್ಯಾನ್ನಲ್ಲಿ ಪಾರ್ಕ್ ಎಲ್ಲಿದೆ, ಸಿ ಎ ಸೈಟ್ ಎಲ್ಲಿದೆ ಅನ್ನೋದೆಲ್ಲ ತೋರಿಸಿರ್ತಾರೆ. ಸೊ ರಾತ್ರಿ ಅಲ್ಲಿ ಪಾರ್ಕ್ ಇಲ್ಲ ಅಂದಾಗ ಅಬ್ವಿಯಸ್ಲಿ ಅಲ್ಲಿನ ರೆಸಿಡೆಂಟ್ಸ್ಗೆ ಗೊತ್ತಾಗಿದೆ ಇಲ್ಲಿ ಅನಧಿಕೃತವಾಗಿ ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗದಲ್ಲಿ ಸೈಟನ್ನು ಮಾಡಿ ಮಾರಾಟ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ RTIನಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿ ಮಾಹಿತಿ ಪಡ್ಕೊಂಡು ಮೂಢಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಇದಿಷ್ಟಾದ ಮೇಲೆ ನೋಡಿ, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಕಳುಹಿಸಿ ಸೂಕ್ತ ಕ್ರಮ ವಹಿಸಲಾಗಿದೆ ಎಂದರು ಯಾರೋ ಮೂಢಾಧ್ಯಕ್ಷರು. ಈ ಕೂಡಲೇ ಉಪನೋಂದಣಾಧಿಕಾರಿಗಳಿಗೆ ಪತ್ರ ಬರೆದು ನೋಂದಣಿ ಮಾಡಿರುವ ಅನಧಿಕೃತ ಕ್ರಯಪತ್ರ ರದ್ದುಪಡಿಸುವಂತೆ ತಿಳಿಸುತ್ತೇವೆ. ನೋಡಿ, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಈಗ ಆಲ್ರೆಡಿ ಏನು ಅನಧಿಕೃತವಾಗಿ ಸೇಲ್ ಡೀಡ್ಗಳು ಎಕ್ಸಿಕ್ಯೂಟ್ ಆಗಿದೆ ನೋಡಿ, ಅಂದರೆ ರಿಜಿಸ್ಟ್ರೇಷನ್ ಆಗಿದೆ ನೋಡಿ, ಆ ಎಲ್ಲ ಸೇಲ್ ಡೀಡ್ನ ರದ್ದುಪಡಿಸಬೇಕು ಅಂತ ಮೂಢ ಅಧ್ಯಕ್ಷರು ಸಬ್ ರಿಜಿಸ್ಟ್ರ್ ಆಫೀಸರ್ಗೆ ಕೇಳ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಈಗ ಸೈಟ್ ಮಾರಿದವ್ರು ಯಾರೋ, ತಗೊಂಡವ್ರು ಯಾರೋ, ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವರು ಸೈಟ್ ತೊಗೊಂಡಿದ್ದಾರೆ. ಈಗ ಮೂಡಾದವ್ರು ಬಂದ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸೈಟ್ನ ಪರ್ಚೇಸ್ ಮಾಡಿದವ್ರ ಪರಿಸ್ಥಿತಿ ಏನಾಗಬೇಕು? ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ತಗೊಂಡಿರ್ತಾರೆ. ಸೊ ಅವ್ರ ಪರಿಸ್ಥಿತಿ ಏನಾಗಬೇಕು? ಅದಷ್ಟೇ ಅಲ್ಲ, ಇದು ಇಲ್ಲಿಗೆ ಮುಗಿದೋಗಲ್ಲ, ಇದು ಇನ್ನೂ ಕೋರ್ಟು ಕಚೇರಿ ಅಂತ ಕೇಸ್ಗೆ ಹೋಗುತ್ತೆ. ಸೊ ಅಲ್ಲಿ ಅಕಸ್ಮಾತ್ ಯಾರಾದರೂ ಮನೇನ ಕಟ್ಬಿಟ್ಟಿದ್ರೆ ಡೆಮಾಲಿಷನ್ ಮಾಡೋದಕ್ಕೂ ಕೂಡ ಆರ್ಡರ್ ಕೊಡುವಂಥ ಸಂಭವ ಕೂಡ ಇಲ್ಲಿ ಇರುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ಈ ರೀತಿಯಾದಂಥ ಮೋಸಗಳನ್ನು ನಾವು ಹೇಗೆ ತಡೆಗಟ್ಟಬೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ಯಾರಾದರೂ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಬೇಕು ಅಂತ ಎಲ್ಲಾದರೂ ಜಾಗನ ಹುಡುಕ್ತಾ ಇದ್ದರೆ ತಾವೇನು ಮಾಡ್ತೀರಾ? ಒಂದು ಅಪ್ರೂವ್ಡ್ ಲೇಔಟ್ ಪ್ಲ್ಯಾನ್ನ ಕೇಳ್ತೀರಾ ಡೆವಲಪರಿಂದ. ಫಾರ್ ಎಕ್ಸಾಂಪಲ್, ತಮಗೇನು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಇದೊಂದು ಅಪ್ರೂವ್ಡ್ ಲೇಔಟ್ ಪ್ಲ್ಯಾನ್. ನೋಡಿ, ಇಲ್ಲಿ ನೋಡಿ ಸೈಟ್ಗಳಿದ್ದಾವೆ ನೋಡಿ, ಇಲ್ಲಿ ಪಾರ್ಕ್ ಅಂತ ಇದೆ ನೋಡಿ, ಪಾರ್ಕ್ ಅಂತ ಬರೆದಿದ್ದಾರೆ. ಹಾಗೆ ಇಲ್ಲಿ ನೋಡಿ ಸಿವಿಕ್ ಕಮ್ಯುನಿಟೀಸ್ ಅಂತ ಏನು ಡಾಟ್ಸ್ ಇದೆ ನೋಡಿ, ಇದೆಲ್ಲ ಸಿವಿಕ್ ಕಮ್ಯುನಿಟೀಸ್ ಅಂದರೆ ನಾಗರಿಕ ಸೌಲಭ್ಯಗಳಿಗೆ, ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಈ ರೀತಿಯಾಗಿ ಪಬ್ಲಿಕ್ ಯೂಸೇಜಿಗೆ ಅಂತ ಮೀಸಲಿಟ್ಟಂಥ ಜಾಗ ಇದು. ಇಲ್ಲಿ ಯಾವುದೇ ಸೈಟನ್ನು ಆಗಲಿ ಮನೆಗಳನ್ನಾಗಲಿ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಅದೇ ರೀತಿಯಾಗಿ ಈ ಒಂದು ಕೇಸ್ನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅಲ್ಲಿ ಈ ರೀತಿಯಾಗಿ ಪಾರ್ಕಿಗೆ ಅಂತ ಮೀಸಲಿಟ್ಟಿದ್ರು ಜಾಗನ. ಅದನ್ನು ಇವರು ಏನು ಮಾಡಿದ್ದಾರೆ, ಆ ಹೌಸಿಂಗ್ ಸೊಸೈಟಿಯವರು ಅನಧಿಕೃತವಾಗಿ ಅಂದರೆ ಇಲ್ಲಿಗಲ್ಲಾಗಿ ಸೈಟ್ಗಳಾಗಿ ಭಾಗ ಮಾಡಿ ಡಿವೈಡ್ ಮಾಡಿ ಮಾರಿಬಿಟ್ಟಿದ್ದಾರೆ. ಅದು ಎಷ್ಟು 40-60 8 ಸೈಟು.
ಶ್ರೀರಾಮ್ಪುರದಲ್ಲಿ ಇವತ್ತು ಒಂದು 30-40 ಸೈಟ್ 70 ಲಕ್ಷ ನಡೆಯುತ್ತೆ. ಅಂದರೆ 40-60 ಸೈಟ್ ಅಂದರೆ ನಿಮ್ಗೆ ಹತ್ತತ್ರ 1.5 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಮೂಡ ಸೈಟು. ತಾವು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಇಲ್ಲಿ ಫ್ರಾಡ್ ನಡೆದಿದೆ ಅಂತ. ಸೊ ಇಲ್ಲಿ ತಾವು ಹೇಗೆ ಕ್ರಾಸ್ ಚೆಕ್ ಮಾಡ್ಬೋದು ಅಂದರೆ, ತಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರುವಂಥ ಸೈಟ್ ನಂಬರ್ಗೆ ಸೈಟ್ ರಿಲೀಸ್ ಆರ್ಡ್ರ್ ಇದೆಯಾ ಅಂತ ತಾವು ನೋಡಬೇಕು. ಹಾಗೆ ಪಾರ್ಕ್ಗೆ ಮೀಸಲಿಟ್ಟಂಥ ಜಾಗದಲ್ಲಿ ಏನಾದರೂ ಆ ಸೈಟ್ ಬರ್ತಾ ಇದೆಯಾ ಅದನ್ನು ಕೂಡ ತಾವು ನೋಡಬೇಕಾಗುತ್ತೆ. ಸೈಟ್ ರಿಲೀಸ್ ಆರ್ಡ್ರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ ಇದೊಂದು ಅಂತಿಮ ವಸತಿ ವಿನ್ಯಾಸ ನಕ್ಷೆ ಅನುಮೋದನೆ, ಅಂದರೆ ಈ ಒಂದು ಲೇಔಟ್ನ ಫೈನಲ್ ಪ್ಲ್ಯಾನ್ ಅಪ್ರೂವಲ್ ಕಾಪಿ ಮತ್ತು ಸೈಟ್ ರಿಲೀಸ್ ಆರ್ಡರ್ ನೋಡಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೋಡಿ ಉದ್ಯಾನವನ ಮತ್ತು ಬಯಲ ಜಾಗಕ್ಕೆ ಎಷ್ಟು ಜಾಗ ಇದೆ, ರಸ್ತೆಗೆ ಎಷ್ಟು ಜಾಗ ಬಿಟ್ಟಿರಬೇಕು ಅನ್ನೋ ಎಲ್ಲ ಮಾಹಿತಿಗಳು ಇಲ್ಲಿರುತ್ತೆ. ನೋಡಿ ನಾಗರಿಕ ಸೌಲಭ್ಯ ನಿವೇಶನಕ್ಕೆ ಎಷ್ಟಿದೆ ಹೀಗೆಲ್ಲ ಕೊಟ್ಟಿರ್ತಾರೆ. ತಾವು ಇದನ್ನು ಏನು ಮಾಡಬೇಕು, ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮ್ಯಾಪ್ನಲ್ಲಿರುವಂಥ ನಂಬರ್ಸು ಹಾಗೂ ಅಪ್ರೂವಲ್ ಕಾಪಿನಲ್ಲಿರುವಂಥ ನಂಬರ್ಸ್ ಎಲ್ಲ ಮ್ಯಾಚಿಂಗ್ ಇದೆಯಾ. ಹಾಗೆ ನೋಡಿ ಇಲ್ಲಿ ಪಾರ್ಕ್ ರಿಲೀಸ್ ಆರ್ಡ್ರ್ ಅಂತ ಅಂದರೆ ರಿಲಿಂಕ್ವಿಶ್ಮೆಂಟ್ ಡೀಡ್ನಲ್ಲಿ ಏನು ಪಾರ್ಕ್ CA ಸೈಟ್ಗೆಲ್ಲ ಫ್ರೀಯಾಗಿ ಬರೆದು ಕೊಟ್ಟಿರ್ತಾರೆ ನೋಡಿ ಮೂಡಾಗೆ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ನಂಬರು. ನೋಡಿ ವಸತಿ ಉಪಯೋಗಕ್ಕೆ ಎಷ್ಟು ಬಿಟ್ಟಿದ್ದಾರೆ ಜಾಗ, ಉದ್ಯಾನವನಕ್ಕೆ ಎಷ್ಟು ಬಿಟ್ಟಿದ್ದಾರೆ, CA ಸೈಟ್ಗೆ ಎಷ್ಟು ಬಿಟ್ಟಿದ್ದಾರೆ, ರಸ್ತೆಗೆ ಎಷ್ಟು ಬಿಟ್ಟಿದ್ದಾರೆ, ಈ ಎಲ್ಲ ನಂಬರ್ಸ್ ಅಪ್ರೂವ್ಡ್ ಪ್ಲ್ಯಾನ್ ಕಾಪಿನಲ್ಲಿರೋ ಅಂಥ ನಂಬರ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನು ತಾವಿಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಟೋಟಲ್ 17,603 ನೋಡಿ ಅದು ಇಲ್ಲೂ ಮ್ಯಾಚ್ ಆಗ್ತಾ ಇದೆಯಾ. ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂದರೆ ಪರಿತ್ಯಜನ ಪತ್ರದಲ್ಲಿ ಮ್ಯಾಚ್ ಆಗ್ತಾ ಇದೆ. ಈ ರೀತಿಯಾಗಿ ಡಾಕ್ಯುಮೆಂಟ್ ಟು ಡಾಕ್ಯುಮೆಂಟ್ ತಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ತಮ್ಮ ಅನುಕೂಲಕ್ಕೋಸ್ಕರ ಇಲ್ಲಿ ಮತ್ತೊಮ್ಮೆ ಓದ್ತಾ ಇದ್ದೀನಿ. ನೋಡಿ ವಸತಿ ವಿನ್ಯಾಸ ನಕ್ಷೆಗೆ ಅಂತಿಮ ಅನುಮೋದನೆ ನೀಡಿ ವಸತಿ ವಿನ್ಯಾಸದಲ್ಲಿನ ಒಟ್ಟು 73 ವಸತಿ ನಿವೇಶನಗಳನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಕೋಷ್ಟಕದಲ್ಲಿ ವಿವರಿಸಿರುವಂತೆ ನಿವೇಶನಗಳನ್ನು ಬಿಡುಗಡೆಗೊಳಿಸಿ ನೋಂದಣಿ ಮಾಡಲು ಅಂತಿಮ ವಿನ್ಯಾಸ ನಕ್ಷೆಗೆ ಅನುಮೋದನೆ ನೀಡಲಾಗಿದೆ. ನೋಡಿ ಈ ಪಾಯಿಂಟ್ನ ತಾವು ದಯವಿಟ್ಟು ಇನ್ನೊಂದು ಸಲ ಗಮನ ಇಟ್ಟು ಕೇಳಿ. ನೋಡಿ ಬಿಡುಗಡೆಗೊಳಿಸಿ ನೋಂದಣಿ ಮಾಡಲು ಅಂತಿಮ ವಿನ್ಯಾಸ ನಕ್ಷೆಗೆ ಅನುಮೋದನೆ ನೀಡಲಾಗಿದೆ. ನೋಡ್ದಾ ಈ ರೀತಿಯಾಗಿ ಇದನ್ನೇ ಸೈಟ್ ರಿಲೀಸ್ ಆರ್ಡರ್ ಅನ್ನೋದು. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಸೈಟ್ ರಿಲೀಸ್ ಆರ್ಡರ್. ಕೆಳಗಡೆ ಟೇಬಲ್ನಲ್ಲಿ ತಾವೇನು ನೋಡ್ತಾ ಇದ್ದೀರಿ ನೋಡಿ ಇದೇ CD ಪಟ್ಟಿ ಕರೆಕ್ಟ್ ಡೈಮೆನ್ಷನ್ ರಿಪೋರ್ಟ್ ಅಂತ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ 30x40 ಸೈಟ್ಗಳು ಎಷ್ಟಿದೆ, ಯಾವೆಲ್ಲ ಸೈಟ್ ನಂಬರ್ಗಳು ಅನ್ನೋದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಒಟ್ಟು 59 30-40 ಸೈಟ್ಗಳಿದ್ದಾವೆ. ಆ ಸೈಟ್ ನಂಬರ್ಗಳು ಇಲ್ಲಿದೆ. ಅದರದ್ದು ಟೋಟಲ್ ವಿಸ್ತೀರ್ಣ ಎಷ್ಟು ಅನ್ನೋದನ್ನು ಲಾಸ್ಟ್ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ 30-50 ಎಷ್ಟಿದೆ ಸೆಕೆಂಡ್ ಕಾಲಮ್ನಲ್ಲಿ, ಆಡ್ ಸೈಟ್ಗಳು ಎಷ್ಟಿದೆ, ಇದೆಲ್ಲ ಕರೆಕ್ಟ್ ಡೈಮೆನ್ಷನ್ ರಿಪೋರ್ಟು. ಒಂದೊಂದು ಸೈಟು ಯಾವ್ಯಾವ ಮೆಜರ್ಮೆಂಟ್ನಲ್ಲಿದೆ ಅನ್ನೋದು. ಅಂದರೆ ಇಲ್ಲಿ ಮೆನ್ಷನ್ ಮಾಡಿರೋಂಥ ಸೈಟ್ಗಳೆಲ್ಲ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಅಂತ ರಿಲೀಸ್ ಮಾಡಿರೋವಂಥದ್ದು. ಈ ರೀತಿಯಾಗಿ ಸೈಟ್ ರಿಲೀಸ್ ಆರ್ಡರ್ ಇದ್ದರೆ ಮಾತ್ರ ತಾವು ಆ ಒಂದು ಸೈಟ್ನ ಪರ್ಚೇಸ್ ಮಾಡಬೇಕು. ಈ ಒಂದು ವಿಷಯದಲ್ಲಿ ಏನಾಗಿದೆ, ಶ್ರೀರಾಮ್ಪುರದಲ್ಲಿ ಈ ರೀತಿಯಾಗಿ ಸೈಟ್ ರಿಲೀಸ್ ಆರ್ಡ್ರೇ ಇಲ್ಲ, ಆದರೂ ಕೂಡ ಅದನ್ನು ಇಲ್ಲಿಗೆಲ್ಲಾಗಿ ಮಾರಿಬಿಟ್ಟಿದ್ದಾರೆ. ಯಾರು ಪರ್ಚೇಸ್ ಮಾಡಿದ್ದಾರೆ ನೋಡಿ ಪಾಪ ಅವ್ರಿಗೂ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಒಂದು ನಂಬಿಕೆ ಮೇಲೆ ತೊಗೊಂಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೇನಾದರೂ ಗೊತ್ತಿದ್ದರೆ ಬಹುಶಃ ಈ ರೀತಿಯಾಗಿ ಸಿಕ್ಕಾಕೊತಾ ಇರಲಿಲ್ಲ. ನೋಡಿ ಅದಷ್ಟೇ ಅಲ್ಲ, ತಾವು ಈ ರೀತಿಯಾದಂಥ ಫ್ರಾಡ್ನ ಅವಾಯ್ಡ್ ಮಾಡೋದಕ್ಕೆ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ತಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋಂಥ ಸೈಟ್ ಏನಾದರೂ ಯೆಲ್ಲೋ ಝೋನ್ನಲ್ಲಿ ಬರ್ತಾ ಇದೆಯಾ ಅಥವಾ ಗ್ರೀನ್ ಝೋನ್ನಲ್ಲಿ ಬರ್ತಾ ಇದೆಯಾ ಅಂತ ತಮಗೆ ಗೊತ್ತಾಗಬೇಕಾದ್ರೆ ತಾವು ಮೈಸೂರಿನವರಾಗಿದ್ದರೆ ಮೂಡಾದ CDP ಪ್ಲ್ಯಾನ್ನ ನೋಡಬೇಕಾಗುತ್ತೆ. ಮಾಸ್ಟರ್ ಪ್ಲ್ಯಾನ್ ಅಂತ ನಾವೇನು ಕರಿತೀವಿ ನೋಡಿ, ಅದನ್ನು ನೋಡಿದ್ರೆ ಕೂಡ ತಮಗೆ ಗೊತ್ತಾಗುತ್ತೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದು ಮೂಡಾದವರ CDP ಪ್ಲ್ಯಾನು. ನೋಡಿ ಯೆಲ್ಲೋ ಕಲರ್ ಏನಿದೆ ನೋಡಿ, ಯೆಲ್ಲೋ ಕಲರ್ ಇರೋದೆಲ್ಲ ರೆಸಿಡೆನ್ಷಿಯಲ್ಗೆ ಅಂತ ಮೀಸಲಿಟ್ಟಂಥ ಜಾಗ. ಗ್ರೀನ್ ಕಲರ್ ಇರುವಂಥದ್ದೆಲ್ಲ ಗ್ರೀನ್ ಝೋನ್ ಅಂತ ಕರೀತಾರೆ. ಅಂದರೆ ಏನಿಲ್ಲಿ ಅಗ್ರಿಕಲ್ಚರ್ ನಡೆಯುತ್ತೆ ನೋಡಿ ಅಂಥವು. ಇಲ್ಲಿ ನೋಡಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಯಾವ್ಯಾವ ಲ್ಯಾಂಡು ಯಾವ್ಯಾವ ಉದ್ದೇಶಕ್ಕೆ ಮೀಸಲಿಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಉದ್ದೇಶ ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೆ ಈ ಲ್ಯಾಂಡ್ನ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಫಾರ್ ಎಕ್ಸಾಂಪಲ್ ಯೆಲ್ಲೋ ಕಲರ್ ನೋಡಿ ಇಲ್ಲಿ ರೆಸಿಡೆನ್ಷಿಯಲ್, ಬ್ಲೂ ಕಮರ್ಷಿಯಲ್, ಲೈಟ್ ಪರ್ಪಲ್ ಇಂಡಸ್ಟ್ರಿಯಲ್, ರೆಡ್ ಕಲರ್ ಬಂದು ಪಬ್ಲಿಕ್ ಹಾಗೂ ಸೆಮಿ ಪಬ್ಲಿಕ್. ಈ ರೀತಿಯಾಗಿ ಹಲವಾರು ಉದ್ದೇಶಗಳಿಗೆ ಈಗ ಆಲ್ರೆಡಿ ಜಾಗಗಳನ್ನು ಮೀಸಲಿಟ್ಬಿಟ್ಟಿರ್ತಾರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್
ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಜಾಗ ಅಪ್ರೂವ್ಡ್ ಆಗಿಲ್ಲ ಅಂದರೆ ಅಲ್ಲಿ ಸೈಟ್ಗಳನ್ನು ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ಶ್ರೀರಾಮ್ಪುರದಲ್ಲಿ ಆಗಿರೋದು ಇದೆ. ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸಸ್ ಅಂತ ಏನು ಮೀಸಲಿಟ್ಟಿದ್ರು ನೋಡಿ, ಆ ಜಾಗನ ಇಲ್ಲಿ ಸೈಟಾಗಿ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ ತಾವು ಈ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ನೋಡ್ತಾ ಇರ್ಬೋದು, ಲೈಟ್ ಗ್ರೀನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾರ್ಕ್ಸ್, ಪ್ಲೇಗ್ರೌಂಡ್ ಆ್ಯಂಡ್ ಅದರ್ ಓಪನ್ ಸ್ಪೇಸಸ್ ಅಂತ. ಇಲ್ಲೇನು ಲೈಟ್ ಗ್ರೀನ್ ತಮಗೆ ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಓಪನ್ ಸ್ಪೇಸಸ್. ನೋಡಿ ನಿಮಗೆ ಎಕ್ಸಾಂಪಲ್ಗೆ ಒಂದು ತೋರಿಸ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ತಮಗೆ ನೋಡಿ, ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಪಾರ್ಕ್, ಅದರ ಕೆಳಗಡೆ ಮೈಸೂರು ರೇಸ್ ಕ್ಲಬ್. ಹಾಗೆ ಈ ಕಡೆ ರೈಟ್ ಸೈಡಿಗೆ ಬಂದರೆ ತಾವು ನೋಡ್ಬೋದು ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್ ಪಕ್ಕದಲ್ಲಿ ಏನು ಗ್ರೌಂಡ್ ಇದೆ ನೋಡಿ, ಇದೆಲ್ಲ ಓಪನ್ ಸ್ಪೇಸ್, ಪಾರ್ಕ್, ಈ ರೀತಿಯಾದಂಥ ಜಾಗಕ್ಕೆ ಮೀಸಲಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದಕ್ಕೋಸ್ಕರನೇ ಇವತ್ತಿಗೂ ಇದು ಖಾಲಿ ಇರುವಂಥದ್ದು. ಐದರ್ ಪಾರ್ಕ್ ಇದೆ, ಝೂ ಇದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕ್ರಾಸ್ ಚೆಕ್ ಮಾಡ್ಕೋಬೋದು. ತಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋಂಥ ಸೈಟ್ ಏನಾದರೂ ಯೆಲ್ಲೋ ಝೋನಲ್ಲಿದೆಯಾ ಅಥವಾ ಗ್ರೀನ್ ಝೋನಲ್ಲಿದೆಯಾ ಅಥವಾ ಇಂಡಸ್ಟ್ರಿ ಝೋನಲ್ಲಿ ಬರುತ್ತಾ, ಈ ರೀತಿಯಾಗಿ ಮಾಸ್ಟರ್ ಪ್ಲ್ಯಾನ್ ಅಥವಾ ನಾವು CDP ಅಂತ ಏನು ಕರಿತೀವಿ, CDP ಅಂದರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ರಾಸ್ ಚೆಕ್ ಮಾಡಿ ತಾವು ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೈಟೇ ಆಗಿರ್ಬೋದು ಅಥವಾ ಈಗ ಆಲ್ರೆಡಿ ಮನೆ ಕಟ್ಬಿಟ್ಟಿದ್ರೆ ಮನೆಯೂ ಕೂಡ ತಾವು ಪರ್ಚೇಸ್ ಮಾಡಬೇಕಾದ್ರೆ ಈ ಎಲ್ಲ ಷರತ್ತುಗಳು ಸ್ಯಾಟಿಸ್ಫೈ ಆಗ್ತಾ ಇದೆಯಾ ಅಂತ ತಾವು ನೋಡಿ ತಗೋಬೇಕು. ತಮಗೆ ಗೊತ್ತಾಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಪರ್ಟಿ ಲಾಯರ್ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ಚೆಕ್ ಮಾಡಿಸಿ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ತಾವು ಪರ್ಚೇಸ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ತಮಗೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತ ನಂಬಿದ್ದೀನಿ. ತಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಎಸ್ಪೆಷಲಿ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಿಸ್ ಮಾಡದೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ತಾವು ಶೇರ್ ಮಾಡೋದ್ರ ಮೂಲಕ ಈ ರೀತಿಯಾಗಿ ಹಲವಾರು ಜನ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಗೊತ್ತಿರಲ್ವೋ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿದು ವಿಡಿಯೋ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಸೊ ನಾನು ಜನರಲಿ ಎಲ್ಲರಿಗೂ ಸುಮ್ಮನೆ ಬ್ಲೈಂಡಾಗಿ ಸೈಟ್ ತೊಗೊಳ್ಳಿ, ಮನೆ ತೊಗೊಳ್ಳಿ ಅಂತ ಯಾರಿಗೂ ಸಜೆಸ್ಟ್ ಮಾಡಲ್ಲ. ನಾನು ಮೊದಲು ಆದಷ್ಟು ಕಸ್ಟಮರ್ಗಳಿಗೆ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತಾವೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು ಈ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಾಗೆ ಅಥವಾ ಪ್ರಾಪರ್ಟಿಗೆ ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟಾಗೆ ಹಲವಾರು ಎಜುಕೇಟಿವ್ ವೀಡಿಯೋಸ್ಗಳನ್ನು ಈಗ ಆಲ್ರೆಡಿ ಮಾಡಿದ್ದೀನಿ. ತಾವು ದಯವಿಟ್ಟು ಫ್ರೀ ಇದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ತಮಗೆ ಇದರಿಂದ ಭಾಳ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸುಮ್ಮನೆ ಸೈಟ್ ತಗೊಳ್ಳಿ, ಮನೆ ತಗೊಳ್ಳಿ ಅಂತ ತುಂಬ ಕಡಿಮೆಗೆ ಸಿಗ್ತಾಯಿದೆ ಅಂತ ಹೇಳ್ತಾರೆ ಅಥವಾ ಫೋರ್ಸ್ ಮಾಡ್ತಾರೆ. ಸೊ ಆ ಕೆಲಸ ನಾನು ಮಾಡೋದಕ್ಕೆ ಹೋಗಲ್ಲ. ನಾನು ಹೇಳೋದಿಷ್ಟೇ, ನನಗೆ ಒಂದಷ್ಟು ಇಷ್ಟು ನಾಲೆಡ್ಜ್ ಇರೋದರಿಂದ ನನ್ನ ಕಸ್ಟಮರ್ಸು ನನ್ನ ಮೂಲಕ ಯಾರಾದರೂ ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡೋದಕ್ಕೆ ಬಂದರೆ ಅವ್ರಿಗೆ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಕನಿಷ್ಠ ಜ್ಞಾನನ ಕೊಡೋದಕ್ಕೆ ನಾನು ಮೊದಲು ಪ್ರಯತ್ನ ಪಡ್ತೀನಿ. ಆಮೇಲೆ ಮಾತ್ರ ನಾವು ಯಾವುದೇ ಒಂದು ಸೇಲ್ ಟ್ರಾನ್ಸಾಕ್ಷನ್ನಲ್ಲಿ ಮುಂದುವರಿಬೋದು. ಸೊ ಯಾವಾಗ ಸ್ವತಃ ಕ್ಲೈಂಟ್ಗೆ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಅರಿವು ಮೂಡುತ್ತೋ ಆವಾಗ ಅವರಿಗೆ ಒಂದು ನಂಬಿಕೆ ಬರುತ್ತೆ. ನಾವು ಪಾಯಿಂಟ್ ಟು ಪಾಯಿಂಟ್ ಏನು ಹೇಳ್ತೀವಿ ವಿತ್ ಪ್ರೂಫ್ಸು, ಆವಾಗ ಅಬ್ವಿಯಸ್ಲಿ ಅವರು ನಮ್ಮನ್ನು ನಂಬ್ತಾರೆ. ಸೊ ಹಾಗೆ ನಾವು ಯಾರಿಗೂ ಇಲ್ಲಿ ಮೋಸ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಈ ಪ್ರತಿಯೊಂದು ಡಾಕ್ಯುಮೆಂಟೇಷನ್ಸ್ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಅದಷ್ಟೇ ಅಲ್ಲ, ತಾವು ಕೂಡ ತಮಗೆ ವೈಯಕ್ತಿಕವಾಗಿ ಗೊತ್ತಿರತಕ್ಕಂಥ ಲಾಯರಿಂದನೇ ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಚೆಕ್ ಮಾಡಿ ತಾವು ಆಮೇಲೆ ಮಾತ್ರ ಸೇಲ್ ಟ್ರಾನ್ಸಾಕ್ಷನ್ನಲ್ಲಿ ಮುಂದುವರಿಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಸಜೆಸ್ಟ್ ಮಾಡ್ತೀನಿ. ನಾನಿಲ್ಲಿ ಸುಮ್ಮನೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಆಗಬೇಕು ಅಥವಾ ನಮ್ಮ ಕಡೆಯಿಂದ ಸೇಲ್ ಆಗಬೇಕು ಅನ್ನೋದಷ್ಟೇ ಅಲ್ಲ ಉದ್ದೇಶ. ಈ ಚಾನಲ್ನ ಮೂಲ ಉದ್ದೇಶನ ಪ್ರತಿಯೊಬ್ಬರನ್ನು ಎಜುಕೇಟ್ ಮಾಡುವಂಥದ್ದು, ಅವೇರ್ನೆಸ್ ಮೂಡಿಸೋ ಅಂಥದ್ದು. ಫೈನಲಿ ಫ್ರೆಂಡ್ಸ್,
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.